ಹೌ ಟು ಕನ್ವರ್ಟ್ ಸಿ ಜಿ ಪಿ ಎ ಇಂಟು ಪರ್ಸಂಟೇಜ್. ಈ ಥರದ ಯಾರಿಗೆ ಸಿ ಜಿ ಪಿ ಇದನ್ನು ನಾವು ಪರ್ಸಂಟೇಜಿಗೆ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ಈ ವಿಡಿಯೋ ನೋಡ್ಬೋದು. ಇಲ್ಲಿ ಈಸಿಯಾಗಿ ಹೇಳ್ಕೊಡ್ತಾನೆ. ಏನಿಲ್ಲ ಅಂದರೆ ಸಿ ಜಿ ಪಿ ಈಗ ಹಾಗೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸಿ ಜಿ ಪಿ 8.91 ಇದೆ ಅಂತ ತಿಳ್ಕೊಳ್ಳಿ. ಸಿ ಜಿ ಪಿ ಈಗ ನಮ್ಮದು ಸಿ ಜಿ ಪಿ ಎ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ತಿಳ್ಕೊಳ್ಳಿ. ಇಲ್ಲಿ ಸಿ ಜಿ ಪಿ ಎ ಅಂತ ಇರುತ್ತಲ್ಲ ಅದೇ ಇದು ಸಿ ಜಿ ಪಿ ಎ 8.91 ಇದೆ. ಇದನ್ನು ನಾವೀಗ ಪರ್ಸಂಟೇಜ್ನಿಗೆ ಮಾಡಬೇಕು. ಯಾವ ಥರ ಮಾಡಬೇಕಂದ್ರೆ 8.91ಗೆ ಮಲ್ಟಿಪ್ಲೈ ಬೈ 9.5 ಮಾಡಿದರೆ ಇದು ಸಿ ಜಿ ಪಿ ಇದ್ದಿದ್ದು ಪರ್ಸಂಟೇಜಿಗೆ ಕನ್ವರ್ಟ್ ಆಗುತ್ತೆ. ಸಿ ಜಿ ಪಿ ಇದ್ದಿದ್ದು ಪರ್ಸಂಟೇಜಿಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಮೇನ್ ಇದೆ, ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ 9.5 ಮಾಡ್ತೀವಿ, ಬಟ್ ಇದು ಕೆಲವೊಂದಿಗೆ ಅಪ್ಲೈ ಆಗೋದಿಲ್ಲ. ಇದು ನಿಮ್ಮ ಯೂನಿವರ್ಸಿಟಿಯವ್ರನ್ನ ಕೇಳ್ಕೊಳ್ಳಿ, ನಿಮ್ಮ ಕಾಲೇಜ್ನವ್ರ ಕೇಳ್ಕೊಳ್ಳಿ. ನಿಮ್ಮದು ಫ್ಯಾಕ್ಟರ್ಸ್ ಅಂತ ಇರುತ್ತೆ, ನಿಮ್ಮದು ಎಷ್ಟು ಇರುತ್ತೆ ಫ್ಯಾಕ್ಟರ್ಸ್ ಅಂತ ಹೇಳಿ 10ಗೆ ಎಷ್ಟಿರುತ್ತೆ ಅಂತ ಹೇಳಿ 0.00, 0.50, 0.75 ಈ ಥರ ಇರುತ್ತೆ ಫ್ಯಾಕ್ಟರ್ಸ್. ಮೋಸ್ಟ್ ಆಫ್ ದ ಪ್ರಾಬಬ್ಲಿ ಅಪ್ಲೈ ಆಗೋದು 9.5. ಒಂದು ವೇಳೆ ನಿಮ್ಮ ಕನ್ಫರ್ಮೇಷನ್ಗೂ ಸಹ ಒಂದು ಸತ ನಿಮ್ಮ ಕಾಲೇಜಲ್ಲಿ ಕೇಳ್ಕೊಳ್ಳಿ ಯಾವ ಥರ ಅಂತಂತೇಳಿ. ಇದು ಈಸಿಯಾಗಿ ಪರ್ಸಂಟೇಜ್ಗೆ ಕನ್ವರ್ಟ್ ಮಾಡ್ಬೋದು. ನಿಮ್ಮ ಸಿ ಜಿ ಪಿ ಇಂಟು 9.5 ಇಲ್ಲಿ ನೆನ್ಪಿಟ್ಕೊಳ್ಳಿ. ಎಸ್ ಜಿ ಪಿ ಗೆ ಮಲ್ಟಿಪ್ಲೈ ಮಾಡಬೇಡಿ. ಎಸ್ ಜಿ ಪಿ ಎ ಸ್ಟೇಟ್ ಇದ್ದಿರುತ್ತೆ. ಸಿ ಜಿ ಪಿ ಎ ಅಂದರೆ ಇದು ಸಿ ಜಿ ಪಿ ಎಗೆ ಮಲ್ಟಿಪ್ಲೈ ಮಾಡಬೇಕು. 8.91 ಅಂತ ಎಕ್ಸಾಂಪಲ್ ತೊಗೊಂಡೆ, 9.5 ಮಾಡಿದರೆ ಇದು ಎಷ್ಟು ಬರುತ್ತೆ ಆನ್ಸರು, ಅದೇ ಸಿ ಜಿ ಪಿ ಅದೇ ಪರ್ಸಂಟೇಜವಾಗಿ ಕನ್ವರ್ಟ್ ಆಗಿರುತ್ತೆ. ಇದರ ಆನ್ಸರು ಪರ್ಸಂಟೇಜ್ ಇರುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಐ ವಿಲ್ ಟ್ರೈ ಟು ಸಾಲ್ವ್. ಬಟ್ ಇದು ಮಾಡೋಕ್ಕಿಂತ ಮೊದಲು ನೀವು ಒಂದು ಸತ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ನಿಮ್ಮ ಕಾಲೇಜಲ್ಲಿ ನಮ್ಮದು ಫ್ಯಾಕ್ಟರ್ ಎಷ್ಟಿದೆ, ಇದು ಕರೆಕ್ಟ್ ಇದೆಯಾ ಅಂಥೇಳಿ ನಿಮ್ಮ ಮ್ಯಾಮ್ಗೋ ಅಥವಾ ಟೀಚರ್ಗೋ ಕೇಳಿ. ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ. ಥ್ಯಾಂಕ್ ಯು.